ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ದಾಳಿಂಬೆ ಖರೀದಿದಾರರ ಹಾಗೂ ಮಾರಾಟಗಾರರ ಸಮಾವೇಶ 2024ಕ್ಕೆ ಚಾಲನೆ ನೀಡಿ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು, ಆಧುನಿಕ ತಂತ್ರಜ್ಞಾನದ ಫಲವಾಗಿ ಕೃಷಿ ಕ್ಷೇತ್ರ ಇಂದು ಲಾಭದಾಯಕವಾಗಿ ಬೆಳೆಯುತ್ತಿರುವುದು ಸಂತೋಷ ತಂದಿದೆ ಎಂದರು. ಯುವಕರು ಕೃಷಿಯತ್ತ ಆಕರ್ಷಿತರಾಗಿ ತಂದೆ ತಾಯಿಯ ಕೃಷಿ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಇಲ್ಲಿಯೇ ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯ. ಸಾಫ್ಟ್ವೇರ್ ವಿಜ್ಞಾನಿಗಳಂತೆ ಗೌರವದ ಬದುಕನ್ನು ಕೃಷಿಯಲ್ಲಿ ಕಾಣಲು ಸಾಧ್ಯ. ಪರಾವಲಂಬಿಗಳಾಗಿ ಇನ್ನೊಬ್ಬರ ಕೈಕೆಳಗೆ ದುಡಿಯುವ ಬದಲು ನೀವೇ 10 ಮಂದಿಗೆ ಉದ್ಯೋಗ ಕೊಟ್ಟು ಇದ್ದಲ್ಲಿಯೇ ನೆಮ್ಮದಿಯಾಗಿ ಬದುಕುವುದನ್ನು ಕಲಿಯಿರಿ ಎಂದು ಸ್ವಾಮೀಜಿ ಕರೆ ನೀಡಿದರು. ಯುವ ರೈತ ಮರಳುಕುಂಟೆ ಚೇತನ್ ಮಾತನಾಡಿ, ದಾಳಿಂಬೆ ಬೆಳೆ ರೈತರಿಗೆ ಲಾಭದಾಯಕ ಕೃಷಿಯಾಗಿದೆ. ಈ ಬಗ್ಗೆ ಜಿಲ್ಲೆಯ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುವ ಭಾಗವಾಗಿ ಈ ಸಮಾವೇಶ ಏರ್ಪಡಿಸಲಾಗಿದೆ. ದಾಳಿಂಬೆ ಬೆಳೆಗೆ ರೋಗ ಬಾಧೆ ಹೆಚ್ಚಿದೆ. ಎಂತಹ ಪರಿಸರದಲ್ಲಿ ಈ ಬೆಳೆ ಬೆಳೆಯಬಹುದು? ಯಾವ ರೋಗಕ್ಕೆ ಯಾವ ಔಷಧಿ ಬಳಸಬೇಕು? ಮಾರುಕಟ್ಟೆಯ ರೀತಿ ರಿವಾಜುಗಳೇನು ಎಂಬ ಬಗ್ಗೆ ತೋಟಗಾರಿಕೆ ಮತ್ತು ಕೃಷಿ ವಿಜ್ಞಾನಿಗಳಿಂದ ಒಂದೇ ಸೂರಿನಡಿ ಅರಿವು ಮೂಡಿಸಲು ರಾಷ್ಟ್ರೀಯ ದಾಳಿಂಬೆ ಖರೀದಿದಾರರ ಹಾಗೂ ಮಾರಾಟಗಾರರ ಸಮಾವೇಶವನ್ನು ರೈತರೇ ಸೇರಿ ಮಾಡುತ್ತಿದ್ದೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾನು ಚೇತನ್ ಅಂತ. ನಾನೊಬ್ಬ ಯುವ ರೈತ. ನಾವು ದಾಳಂಬ್ರಿ ಬೆಳೀತಿದ್ದೀರಿ ಲಾಸ್ಟ್ ಒಂದು 5 ವರ್ಷದಿಂದ. ನಮಗೆ ದಾಳಿಂಬ್ರಿ ಬಗ್ಗೆ ಮಾಹಿತಿ ಬೇಕಾದರೆ ನಾವೆಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕಲ್ತು ಕಂಪ್ಲೀಟ್ ನಾಲೆಜ್. ನಾನು ಸಿವಿಲ್ ಇಂಜಿನಿಯರು. ನಾನು ಓದಬೇಕಾದ್ರೆ ದಾಳಂಬ್ರಿ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ಏನೂ ಕಲೀಲಿಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ನಾನು ಅಗ್ರಿಕಲ್ಚರ್ಗೆ ಬಂದೆ. ಅಗ್ರಿಕಲ್ಚರ್ಗೆ ಬಂದಮೇಲೆ ದಾಳಂಬ್ರಿಯಲ್ಲಿ ಹೇಗೆ ನಾವು ಮಾಡ್ರನ್ನಾಗಿ, ಅಂದರೆ ಈಗಿನ ತಕ್ಕಂಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಎಲ್ಲ ಹೆಂಗೆ ಮಾಡ್ಬೋದು ಅನ್ನೋದು ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಕಲ್ತ್ಕೊಂಡ್ಬಂದೆ. ಈಗ ನನ್ನಂಥ ಯುವ ರೈತರು ತುಂಬ ಜನ ಇರ್ತಾರೆ. ಅವ್ರಿಗೆಲ್ಲ ಈ ಥರ ಮಾಹಿತಿ ಎಲ್ಲಿಂದ ಎಲ್ಲರೂ ಮಹಾರಾಷ್ಟ್ರಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ರಿ, ನಮ್ಮ ಇಲ್ಲೇ ಇರೋ ರೈತರು, ದಾಳಂಬ್ರಿ ರೈತರೆಲ್ಲ ಒಂದು ಜೊತೆಗೂಡಿ ಒಂದು ಸಂಘ ಮಾಡಿ ಪ್ರತಿ ವರ್ಷವೂ ಆ ಸಂಘದಲ್ಲಿ ಒಂದು 2-3 ಟೆಕ್ನಿಕಲ್ ಸೆಷನ್ ಮಾಡ್ತಾಯಿದ್ರಿ. ಈಗ ನಾನು ಹೋಗಿ ಮಹಾರಾಷ್ಟ್ರದಲ್ಲಿ ಏನು ಕಲ್ತ್ನೋ ಅದನ್ನು ಎಲ್ಲ ರೈತರಿಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಮಹಾರಾಷ್ಟ್ರದಿಂದ ಸೈಂಟಿಸ್ಟನ್ನು ಕರೆಸಿ ಪ್ರತಿಯೊಂದು ಸೆಮಿನಾರ್ ಆಗಿರಲಿ, ಒಂದು ಟೆಕ್ನಿಕಲ್ ನಾಲೆಜ್ ಆಗಿರಲಿ ಎಲ್ಲ ಕೊಡ್ತಿದ್ದೀರಿ. ಈ ಥರ ಹೊಸ ನಾವು ಉಪಕರಣ ನಮ್ಮ ತೋಟಗಳಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ನಮಗೆ ಉತ್ತಮವಾದ ಫಸಲು ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಎಂಡ್ ಆಫ್ ದ ಡೇ ಒಳ್ಳೆ ದುಡ್ಡು ಬರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಹಾಕಿರೋ ಪ್ರತಿಯೊಂದು ಸ್ಟಾಲು ಒಂದರಿಂದ ಇನ್ನೊಂದಕ್ಕೆ ವಿಭಿನ್ನವಾಗಿದೆ. ಎಲ್ಲ ರೈತರು ಈ ಥರ ನಾವು ಮುಂದೇನೂ ಮಾಡ್ತೀರಿ, ರೈತರೆಲ್ಲ ಗೂಡು ಮಾಡ್ತೀರಿ. ಮಾಡಿದಾಗ ಎಲ್ಲರೂ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರು ಈ ಮಾಹಿತಿ ಪಡೆದು ಅವ್ರ ತೋಟದಲ್ಲಿ ಸದ್ವಿನಿಯೋಗ ಮಾಡ್ಕೊಬೇಕಂತ ವಿನಂತಿಸ್ತೀನಿ. ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಣ್ಣು ತರಕಾರಿ ಬೆಳೆಯುವಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದೆ. ದ್ರಾಕ್ಷಿಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದ ರೈತರು ಬದಲಾದ ಕೃಷಿಯಂತೆ ದಾಳಿಂಬೆ ಬೆಳೆದು ಲಾಭ ಮಾಡುವತ್ತ ಮನಸ್ಸು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ದಾಳಿಂಬೆ ಬೆಳೆಗಾರರನ್ನು ಒಂದೆಡೆ ಸೇರಿಸಿ ಈ ಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳ ಬಗ್ಗೆ ವಿಜ್ಞಾನಿಗಳ ಮೂಲಕ ರೈತರಿಗೆ ವೈಜ್ಞಾನಿಕವಾಗಿ ಸಮಗ್ರ ಮಾಹಿತಿ ನೀಡಲು ಈ ಸಮಾವೇಶ ಮಾಡುತ್ತಿದ್ದಾರೆ. ಇದು ಯಶಸ್ವಿಯಾಗಲಿ ಎಂದರು. ಇದು ಬಯಲುಸೀಮೆಯ ಪ್ರದೇಶ. ಇದಕ್ಕೆ ಮೊದಲು ಇಲ್ಲಿ ದ್ರಾಕ್ಷಿ ಯಥೇಚ್ಛವಾಗಿ ಬೆಳೀತಾ ಇದ್ರು. ಅದರ ಜೊತೆಗೆ ಅನೇಕ ವೈವಿಧ್ಯಮಯ ಎಲ್ಲ ತರಕಾರಿ ಬೆಳೆಗಳನ್ನು ಬೆಳೆಯೋದರಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ನಿಸ್ಸೀಮರು. ಅಂಥವ್ರಿಗೆ ಇವತ್ತು ದಾಳಿಂಬೆ ಬೆಳೆಯನ್ನು ಸಹ ಲಾಭದಾಯಕವಾಗಿ ಪರಿಣಮಿಸ್ತಾ ಇದೆ. ಆದರೆ ಅದರಲ್ಲಿ ಅನೇಕ ತಾಂತ್ರಿಕ ವಿಚಾರಗಳಿದ್ದಾವೆ. ಹಾಗಾಗಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ದಾಳಿಂಬೆ ಬೆಳೆಗಾರರನ್ನು ಸೇರಿಸಿ ಒಂದು ಕರ್ನಾಟಕ ರಾಜ್ಯ ದಾಳಿಂಬೆ ಬೆಳೆಗಾರರ ಸಂಘ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಅವರಿಗೆ ಎಲ್ಲ ರೀತಿಯ ತಾಂತ್ರಿಕ ಮಾಹಿತಿಗಳು ಮತ್ತು ಯಾವ ರೀತಿ ರೋಗ ನಿರ್ವಹಣೆ ಮಾಡಬೇಕು ಮತ್ತು ಅನೇಕ ವಿಲ್ಟು, ಡೈಬ್ಯಾಕು ಇವುಗಳಿಗೆ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕು ಮತ್ತು ಹೆಚ್ಚು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭದಾಯಕ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅತ್ಯಂತ ನಿಪುಣರನ್ನು ಕರೆಸಿ ಇವತ್ತೊಂದು ಸೆಮಿನಾರನ್ನು ಮಾಡ್ತಿದ್ದಾರೆ. ಈ ಸೆಮಿನಾರ್ಗೆ ನಮ್ಮ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬಂದು ಆಶೀರ್ವಚನ ಕೊಟ್ಟು ಈ ಎಲ್ಲ ತಾಂತ್ರಿಕ ಸೆಷನ್ಗಳನ್ನು ಅವರು ಸಹ ಕೇಳಿಸ್ಕೊಂಡು ತುಂಬ ಸಂತೋಷಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ನೀರಿನ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಹೆಚ್ಚು ಲಾಭದಾಯಕ ಬೆಳೆಗಳಿಗೆ ಬೆಳೆಯಲಿಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.